ತುಮಕೂರಲ್ಲಿ 6 ಮಕ್ಕಳ ಮೇಲೆ ಬೀದಿ ನಾಯಿ ದಾಳಿ ಮಾಡಿದೆ. ಶಿರಾನಗರದಲ್ಲಿ 6 ಮಕ್ಕಳ ಮೇಲೆ ನಾಯಿ ದಾಳಿಯ ಕಾರಣಕ್ಕಾಗಿ ಮಕ್ಕಳು ಗಂಭೀರವಾಗಿ ಗಾಯಗೊಂಡಿದ್ದಾರೆ. ಗಾಯಾಳು ಮಕ್ಕಳಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಮುಂದುವರಿತಾರೆ. ಬೀದಿ ನಾಯಿಗಳ ಹಾವಳಿ ಮಿತಿಮೀರಿ ಹೋಗ್ತಾ ಇದೆ. ಶಿರಾದಲ್ಲಿ ಕಂಡಲ್ಲಿ ಚಿಕ್ಕ ಮಕ್ಕಳ ಮೇಲೆ ಬೀದಿ ನಾಯಿಗಳು ದಾಳಿ ಮಾಡ್ತಾ ಇದ್ದಾವೆ. ಹೀಗಾಗಿ ಮಕ್ಕಳು ಶಾಲೆಗೆ ಹೋಗಲಿಕ್ಕೆ ಬರಲಿಕ್ಕೆ ರಸ್ತೆ ಮೇಲೆ ಯಾವುದರೊಂದು ಕಡೆ ಹೋಗಬೇಕು ಅಂತ ಹೇಳಿದ್ರೆ ಮಕ್ಕಳು ಬಹಳ ದೊಡ್ಡ ಮಟ್ಟದ ಭಯವನ್ನು ಇಲ್ಲಿ ಹೊಂದಿದ್ದಾರೆ. ಮಕ್ಕಳ ತಲೆ ಹಾಗೂ ಮೈ ಮೇಲೆ ಗಂಭೀರ ಸ್ವರೂಪದ ಗಾಯಗಳಾಗಿದ್ದಾವೆ. ನಾಯಿಗಳ ಹಾವಳಿಯಿಂದ ಓಡಾಡೋಕ್ಕೂ ಕೂಡ ಜನ ಹೆದರುವಂಥ ಸ್ಥಿತಿ ನಿರ್ಮಾಣವಾಗಿದೆ. ನಗರಸಭೆಯ ಪೌರಾಯುಕ್ತರ ವಿರುದ್ಧ ರೊಚ್ಚಿಗೆದ್ದಿದ್ದಾರೆ ಮಕ್ಕಳ ಪೋಷಕರು. ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಹೇಗೆ ಮಕ್ಕಳ ಮೇಲೆ ಅತ್ಯಂತ ಗಂಭೀರವಾಗಿ ಗಾಯಗಳಾಗಿದ್ದಾವೆ ಅಂತ ಹೇಳಿ. ನಾಯಿಗಳ ಹಾವಳಿ ಇದು. ನಾಯಿಗಳ ಹಾವಳಿ ಮಿತಿಮೀರಿ ಹೋಗ್ತಾ ಇದೆ. ನಾಯಿಗಳು ರಕ್ಕಸ ರೀತಿಯಲ್ಲಿ ವರ್ತನೆ ಮಾಡ್ತಾ ಇದ್ದಾವೆ. ನಾಯಿಗಳ ಕಂಟ್ರೋಲ್ ಮಾಡುವಲ್ಲಿ ಅಲ್ಲಿನ ನಗರಸಭೆ ವಿಫಲವಾಗಿದೆ. ಬೀದಿ ನಾಯಿಗಳ ಹಾವಳಿಯನ್ನು ತಡೆಗಟ್ಟೋದ್ರಲ್ಲಿ ಅಲ್ಲಿನ ನಗರಸಭೆ ವಿಫಲವಾಗಿದೆ. ಅಧಿಕಾರಿಗಳು ಕಣ್ಣು ಮುಚ್ಕೊಂಡು ಕೂತಿದ್ದಾರೆ. ಪುಟ್ಟ ಮಕ್ಕಳು ಅಂಗನವಾಡಿಗೆ ಹೋಗ್ತಾರೋ, ಪುಟ್ಟ ಮಕ್ಕಳು ಅಂಗಳದಲ್ಲಿ ಆಟ ಆಡ್ತಾ ಇರ್ತಾರೋ ಅಂಥ ಮಕ್ಕಳಿಗೂ ಕೂಡ ರಕ್ಷಣೆ ಇಲ್ಲದಂಥ ಸ್ಥಿತಿ ಶಿರಾನಗರದಲ್ಲಿ ಸೃಷ್ಟಿಯಾಗಿದೆ. ಈಗ ಶಿರಾನಿ ಮೊಹಲ್ಲಾದಲ್ಲಿ ಈ ದಿನ 4 ಮಕ್ಕಳಿಗೆ ಮತ್ತು 2 ಜನ ದೊಡ್ಡವರಿಗೆ ನಾಯಿ ಕಚ್ಚಿದೆ ಅಂತ ಹೇಳ್ಬಿಟ್ಟು ಈಗ ಸಾರ್ವಜನಿಕರು ಮತ್ತೆ ಸಂಬಂಧಪಟ್ಟ ವಾರ್ಡಿನ ಕೌನ್ಸಿಲರು ಇವತ್ತು ದೂರು ನೀಡಿದ್ದಾರೆ. ಅದು ನಮ್ಮ ಗಮನಕ್ಕೆ ಬಂದಿದೆ, ನಗರಸಭೆ ಗಮನಕ್ಕೆ ಬಂದಿದೆ. ಸುಮಾರು ಈಗ 4 ತಿಂಗಳಿಂದಲೇ ನಾವು ಈಗ ಬಾಡಿಲಿಟ್ಟು ಚರ್ಚೆ ಮಾಡಿದ್ವಿ. ನಾಯಿಗಳಿಗೆ ABC ಮಾಡಿಸ್ಬೇಕು ಅಂತ ಅನಿಮಲ್ ಬರ್ತ್ ಕಂಟ್ರೋಲ್ಗೆ ನಾವು ಈಗಾಗಲೇ ಒಪ್ಪಿಗೆ ಕೊಟ್ಟಿದೆ ಬಾಡಿ. ಈಗ ಟೆಂಡರನ್ನು ಈಗ ನೀತಿ ಸಮಿತಿ ಇದ್ದಿದ್ದರಿಂದ ನಾವು ಟೆಂಡರ್ ಕರೆಯೋಕೆ ಆಗಿರಲಿಲ್ಲ. ಈಗ ನೀತಿ ಸಮಿತಿ ಮುಗಿದಿದೆ. ಈ ಕೂಡಲೇ ಟೆಂಡರ್ ಕರೆದು ಅನಿಮಲ್ ಬರ್ತ್ ಕಂಟ್ರೋಲ್ ಪ್ರಕಾರ ನಾವು ನಾಯಿಗಳನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ತೀವಿ. ಇಲ್ಲ, ನಾವು ಈಗಾಗಲೇ ಜನವರಿ ತಿಂಗಳಲ್ಲಿ ಏನು ಮೀಟಿಂಗ್ ಆಯಿತು, ಆ ಮೀಟಿಂಗಲ್ಲಿ ಕ್ರಮ ತಗೊಂಡಿದ್ದೀವಿ. ನಂತರ ಏನಾಯಿತು, ಮೀಟಿಂಗ್ ಅಲ್ಲ ಟೆಂಡರ್ ಕರೆಯೋಕ್ಕೆ ಇದು ಪ್ರಾಬ್ಲಮ್ ಆಯಿತು. MCC ಬಂದು ಮಾಡಲ್ ಕೋಡ್ ಆಫ್ ಕಂಡಕ್ಟ್. ಹಂಗಾಗಿ ಈಗ ಕೋಡ್ ಆಫ್ ಕಂಡಕ್ಟ್ ಮುಗಿದ ತಕ್ಷಣ ಟೆಂಡರ್ ಕರೆದು ABC ಮಾಡಿಸ್ಕೊಡ್ತೀವಿ. ಮತ್ತೆ ನಾಗರಿಕರಿಗೆ ನಾನು ಎಲ್ಲರಿಗೂ ಅಷ್ಟೇ ಹೇಳೋದು, ಆ ನಾಯಿಗಳಿಗೆ ಯಾರು ಸಹಿತ ಆಹಾರವನ್ನು ಕೊಡಬಾರ್ದು. ಆಹಾರವನ್ನು ಕೊಟ್ಟರೆ ಅವು ಜಾಸ್ತಿ ಮೃಗೀಯ ವರ್ತನೆ ತೋರಿಸ್ಬಿಟ್ಟು ದಾಳಿ ಮಾಡ್ತವೆ. ಹಂಗಾಗಿ ಅವ್ಗೆ ಖಂಡಿತ ಕೂಡಲೇ ನಾವು ಕ್ರಮ ತಗೊಂತೀವಿ. ಖಂಡಿತವಾಗಿಯೂ ತಮ್ಮ ನಾಗರಿಕರಿಗೆ ನಾನು ಖಚಿತವಾಗಿ ಹೇಳ್ತೀನಿ, ನಗರಸಭೆಯಿಂದ ಕೂಡಲೇ ನಾಯಿಗಳ ಹಾವಳಿಯನ್ನು ನಿಯಂತ್ರಿಸಲು ಇನ್ನೊಂದು ವಾರದಲ್ಲಿ ಕ್ರಮ ತಗೊಂತೀವಿ. ಅದಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ, ಬೀದಿ ನಾಯಿಗಳ ಹಾವಳಿ ಮಕ್ಕಳಿಗೆ ಒಂದು ರೀತಿ ನೆಮ್ಮದಿ ಇಲ್ಲದ ವಾತಾವರಣ ಸೃಷ್ಟಿಯಾಗಿದೆ. ಈಗಲಾದರೂ ಎಚ್ಚೆತ್ತುಕೊಳ್ಳುತ್ತಾ ನಗರಸಭೆ ಅಂತ? ಎಸ್ ದಶರಥ್, ಒಂದು ಬೀದಿ ನಾಯಿಗಳ ಹಾವಳಿಗೆ ಏನು ಶಿರಾನಗರ ಕೂಡ ಒಂದು ರೀತಿಯಾಗಿ ತತ್ತರಿಸಿದೆ ಅಂತಾನೂ ಕೂಡ ಹೇಳ್ಬೋದು. ಯಾಕೆಂದ್ರೆ ಬರೋಬ್ಬರಿ 6 ಜನರ ಮೇಲೆ ಇನ್ನು ಕಳೆದ 2 ದಿನಗಳಿಂದ ನಿರಂತರವಾಗಿ ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಈ ಹಿಂದೆ ದಾಳಿ ನಡೆಸಿದಂತ ಸಂದರ್ಭದಲ್ಲೂ ಕೂಡ ಸಾಕಷ್ಟು ಬಾರಿ ನಗರಸಭೆಗೆ ಮತ್ತೆ ಅಲ್ಲಿರ್ತಕ್ಕಂಥ ವಾರ್ಡ್ನ ಸದಸ್ಯರಿಗೆ ಮನವಿ ಕೊಡುವಂತ ಕೆಲಸವನ್ನು ಕೂಡ ಸ್ಥಳೀಯರು ಮಾಡಿದ್ರು. ಆದ್ರೆ ಯಾವುದೇ ರೀತಿಯಾದಂತ ಅಂದ್ರೆ ಅವುಗಳನ್ನ ನಾಯಿಗಳನ್ನ ಹಿಡಿಯುವಂತದ್ದಾಗ್ಬೋದು ಅಥವಾ ಅಲ್ಲಿ ಸೂಕ್ತವಾದಂತಹ ಒಂದು ರಕ್ಷಣೆ ಕೊಡೋದ್ರಲ್ಲಿ ಎಲ್ಲೋ ಒಂದು ರೀತಿಯಾಗಿ ನಗರಾಡಳಿತ ವಿಫಲವಾಗಿದೆ ಅಂತಾನೂ ಕೂಡ ಹೇಳ್ಬೋದು. ಏನು ಈಗಾಗಲೇ ಕೂಡ 6 ಜನರು ಕೂಡ ತಾಲೂಕು ಆಸ್ಪತ್ರೆಯಲ್ಲಿ ಅಂದ್ರೆ ತಾಯಿ ಮಕ್ಕಳ ಆಸ್ಪತ್ರೆ ಜೊತೆಗೆ ಶಿರಾದಲ್ಲಿರ್ತಕ್ಕಂಥ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಕೂಡ ಪಡೆಯಲಾಗ್ತಾ ಇರ್ತಕ್ಕಂಥದ್ದು. ಒಂದಿಬ್ಬರನ್ನ ಹೆಚ್ಚಿನ ಚಿಕಿತ್ಸೆಗಾಗಿ ತುಮಕೂರಿನ ಜಿಲ್ಲಾಸ್ಪತ್ರೆಗೆ ಕೂಡ ರವಾನೆ ಮಾಡಿ ಈಗಾಗಲೇ ಕೂಡ ಚಿಕಿತ್ಸೆ ಕೂಡ ಮುಂದುವರಿಸಿರ್ತಕ್ಕಂಥದ್ದು. ಒಂದು ರೀತಿಯಾಗಿ ಎಲ್ಲೋ ಒಂದು ರೀತಿಯಾಗಿ ಭಯದ ವಾತಾವರಣ ಕೂಡ ಶಿರಾದ ನಗರದಲ್ಲಿ ಸೃಷ್ಟಿಯಾಗಿರ್ತಕ್ಕಂಥದ್ದು. ತಮ್ಮ ಮಕ್ಕಳನ್ನ ಬೀದಿಗಿಳಿಸಲು ಒಂದು ರೀತಿಯಾಗಿ ಪೋಷಕರು ಸಾಕಷ್ಟು ರೀತಿಯ ಒಂದು ಆತಂಕ ಕೂಡ ಎದುರಾಗಿದೆ ಅಂತಾನೂ ಕೂಡ ಹೇಳ್ಬೋದು. ಯಾಕೆಂದ್ರೆ ಈಗಾಗಲೇ ಕೂಡ ಶಾಲೆಗಳು ಕೂಡ ಆರಂಭವಾಗಿರ್ತಕ್ಕಂಥದ್ದು. ಒಂದು ಕಡೆ ಬೆಳಿಗ್ಗೆ ವೇಳೆಯಲ್ಲಿ ಶಿಶುವಾರಕ್ಕೆ ಕರ್ಕೊಂಡು ಹೋಗುವಂತ ಸಂದರ್ಭದಲ್ಲೂ ಕೂಡ ದಾಳಿ ಮಾಡ್ತಾ ಇರ್ತಕ್ಕಂಥದ್ದು. ಬೈ ಮಿಸ್ಟೇಕ್ ಆಗಿ ಮಕ್ಕಳೇನಾದ್ರೂ ಕೂಡ ಈಚೆ ಬಂದ್ರೆ ಅವ್ರಿಗೆ ಖಂಡಿತವಾಗ್ಲೂ ಕೂಡ ಒಂದು ರೀತಿಯಾಗಿ ಅನಾಹುತನೇ ಕೂಡ ಎದುರಾಗುತ್ತೆ ಅವ್ರ ಜೀವನದಲ್ಲಿ ಅಂತಾನೆ ಕೂಡ ಹೇಳ್ಬೋದು. ಅಷ್ಟು ರೀತಿಯ ಒಂದು ಭಯದ ವಾತಾವರಣ ಶಿರದಲ್ಲಿ ನಿರ್ಮಾಣವಾಗಿರ್ತಕ್ಕಂಥದ್ದು. ಆದ್ರೂ ಕೂಡ ಯಾವುದೇ ರೀತಿಯಾದಂತ ಒಂದು
ಮುಂಜಾಗ್ರತಾ ಕ್ರಮವನ್ನು ಕೂಡ ಅಧಿಕಾರಿಗಳು ವಹಿಸ್ತಾ ಇರ್ತಕ್ಕಂಥದ್ದು. ಇಲ್ಲಿ ಮೇಲ್ನೋಟಕ್ಕೆ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯ ಮತ್ತೆ ಬೇಜವಾಬ್ದಾರಿತನ ಎದ್ದು ತೋರ್ತಾ ಇರ್ತಕ್ಕಂಥದ್ದು. ಪೋಷಕರು ಕೂಡ ಈಗಾಗಲೇ ಕೂಡ ಸ್ಥಳೀಯ ಆಡಳಿತದ ವಿರುದ್ಧ ಮತ್ತೆ ನಗರಸಭೆ ವಿರುದ್ಧ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇರ್ತಕ್ಕಂಥದ್ದು. ಈಗಾಗಲೇ ಕೂಡ ಅಂದ್ರೆ ನಾಳೆ ತಹಸೀಲ್ದಾರ್ಗೆ ಮನವಿ ಕೊಡುವ ಒಂದು ಕೆಲಸವನ್ನು ಕೂಡ ಮಾಡುವಂಥದ್ದು. ಮುಂದಿನ ದಿನಗಳಲ್ಲಿ ಅಂದ್ರೆ ಇನ್ನು 2-3 ದಿನಗಳಲ್ಲಿ ನಾಯಿಗಳನ್ನ ಈ ರೀತಿಯಾಗಿ ಕಾಟ ಕೊಡದು ಉಪಟಳವನ್ನ ನೀಡ್ತಾ ಇರ್ತಕ್ಕಂಥ ನಾಯಿಗಳನ್ನ ಏನಾದ್ರು ಕೂಡ ಅವುಗಳನ್ನ ಬಂಧಿಸಿ ಒಂದು ರೀತಿಯಾಗಿ ಅವುಗಳಿಂದ ರಕ್ಷಣೆ ಕೊಡ್ಲಿಲ್ಲ ಅಂತಂದ್ರೆ ಒಂದು ರೀತಿಯಾಗಿ ಹೋರಾಟದ ಎಚ್ಚರಿಕೆಯನ್ನು ಕೂಡ ಅಲ್ಲಿರ್ತಕ್ಕಂಥ ಸ್ಥಳೀಯರು ಆಕ್ರೋಶ ಹೊರಹಾಕೋದ್ರ ಮುಖಾಂತರ ಏನು ಈ ರೀತಿಯಾಗಿ ತಮ್ಮ ನೋವನ್ನು ಕೂಡ ತೋಡ್ಕೊಂತಾ ಇರ್ತಕ್ಕಂಥದ್ದು. ದಶರಥ್. ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮ ಮಾಹಿತಿಗೆ. बुलडे को सब काटे